ಅಂತೂ 5 ಜನ ಫ್ರೆಂಡ್ಸ್ ಸೇರಿಕೊಂಡು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ. ಬೆಂಗಳೂರಿಂದ ನೈಟು 8:40ಕ್ಕೆ ನಾಂದೇಡ್ ಎಕ್ಸ್ಪ್ರೆಸ್ಸಲ್ಲಿ ಬಿಟ್ಟು ಅಲ್ಲಿ ಬೆಳಗಿನ ಜಾವ 4 ಗಂಟೆಗೆ ಮಂತ್ರಾಲಯ ತಲುಪಿ ಇಲ್ಲಿ 24x7 ಆಟೋ ಕ್ಯಾಬ್ ಎಲ್ಲ ಸಿಗ್ತವೆ ರಾಘವೇಂದ್ರ ದೇವಸ್ಥಾನ ಮಠಕ್ಕೆ ಹೋಗೋಕ್ಕೆ. ಮಂತ್ರಾಲಯ ಈ ಮಂತ್ರಾಲಯಂ ರೈಲ್ವೆ ಸ್ಟೇಷನಿಂದ ಮಂತ್ರಾಲಯಕ್ಕೆ 15 ಕಿಲೋಮೀಟರ್ ಆಗುತ್ತೆ. ಆಟೋದವರು 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿಂದ ಇಲ್ಲಿಗೆ ಅರ್ಧ ಗಂಟೆ ಜರ್ನಿ ಇದೆ ಇಲ್ಲಿಂದ ಮಂತ್ರಾಲಯಕ್ಕೆ. ಬೆಳಿಗ್ಗೆ 4:15 ಆಗಿತ್ತು, ಮಂತ್ರಾಲಯ ತಲುಪಿದ್ವಿ. ನಾಲ್ಕು ದಿಕ್ಕುಗಳ ಕಡೆ ಮುಖ ಮಾಡಿ ಕೂತಿರುವ ಪೂಜ್ಯ ರಾಘವೇಂದ್ರ ಸ್ವಾಮಿಯವರು. ಇಲ್ಲಿ ಮುಂಚಿತವಾಗಿ ಬಂದು ಉಳ್ಕೊಳ್ತೀನಿ ಅನ್ನೋಗೆ ರೂಮ್ಸು ಲಾಡ್ಸು ತುಂಬ ಇವೆ. ಇಬ್ಬರಿಗೆ 2,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿ ಫ್ರೆಶ್ ಅಪ್ ಮಾಡ್ತೀರಾ ಅಂತೇಳಿ ಎಷ್ಟೋ ಜನ ಕೇಳ್ಕೊಂಬಂದರು. ಒಂದು ಬಕೆಟ್ಗೆ 50 ರೂಪಾಯಿ ಅಂತೇಳಿ ಸ್ನಾನ ಮಾಡೋಕ್ಕೆ. ನಾವು ಇದೆಲ್ಲ ಬೇಡ ಅಂತೇಳಿ ಸೀದಾ ತುಂಗಭದ್ರಾ ನದಿಗೆ ಹೋದ್ವಿ. ರಾಘವೇಂದ್ರ ಸ್ವಾಮಿ ಸಾಂಗಾಡ ಪೂಜ್ಯಾಯ ರಾಘವೇಂದ್ರಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನೇ. ಜೈ ರಾಘವೇಂದ್ರ ಸ್ವಾಮಿ. ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡ್ತಿದ್ದೀವಿ. ಫ್ರೆಂಡ್ಸ್ ಗ್ರೂಪಲ್ಲಿ ಒಬ್ಬ ಇರ್ತಾನೆ ಈ ಥರ ಫೋಟೋ ತೆಗಿ ಅಂತ. ಇಲ್ಲಂತೂ ದರ್ಶನಕ್ಕೆ ಸುತ್ತಿ ತಲೆನೇ ಗಿರ್ರಂದ. 1.5 ಗಂಟೆ ಆದಮೇಲೆ ದರ್ಶನ ಸಿಕ್ತು, ರಾಯರ ದರ್ಶನ. ಇಂಥ ಒಂದು ಪವಿತ್ರವಾದ ಸ್ಥಳಕ್ಕೆ ಬಂದಾಗ ಜನಗಳು ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಬೇಕು. ಇವರನ್ನೇ ಜನಗಳು ಗಲೀಜು ಮಾಡೋದು ಮತ್ತು ಅವರನ್ನ ಬೈಯೋದು. ಅಂತೂ ಟೈಮ್ ಆಗಿತ್ತು. ಎಲ್ಲರೂ ತಲೆಗೆ 2 ಪ್ಲೇಟು ಬಾತ್ ತಿನ್ಕೊಂಡು ಬೆಳಿಗ್ಗೆ 11:20ಕ್ಕೆ ಟ್ರೈನ್ ಇತ್ತು ರಿಟರ್ನ್ ಬೆಂಗಳೂರಿಗೆ ಮಂತ್ರಾಲಯಂ ರೋಡಿಂದ. ಹಂಗಾಗಿ ರಿಟರ್ನ್ ಹೊರಟು ಬಂದರು ಮಂತ್ರಾಲಯಂ ರೈಲ್ವೆ ಸ್ಟೇಷನ್ ಬಂದು ಅಂತೂ ಬೆಂಗಳೂರಿಗೆ 10 ಗಂಟೆಗೆ ಬಂದು ತಲುಪಿದ್ವಿ.